ಯಾಕೋ ಬಸ್ಸೇ ಬರಲಿಲ್ವಲ್ಲ ಇವತ್ತು, ಯಾಕೋ ಲೇಟ್ ಆಗಿಬಿಡ್ತು. ಅಯ್ಯೋ ಇನ್ನು ಈ ಕಡೆ ಹೋಗ್ತಾ ಐತೆ, ಯಾಕೋ ಲೇಟ್ ಆಗಿದೆ ಅಂತ ಅನ್ನಿಸ್ತಾ ಐತೆ ಇವತ್ತು. ಅಯ್ಯೋ ಕೆಲ್ಸಕ್ಕೆ ಟೈಮ್ ಆಗುತ್ತಪ್ಪ, ಹೆಂಗಪ್ಪ ಮಾಡೋದು ಇವಾಗ? ಸಂಗೀತ ಬಸ್ ಬರ್ಲಿಲ್ವಾ ಇನ್ನೂ? ಇಲ್ಲ, ಇನ್ನು ಇವತ್ತು ಯಾಕೋ ಬಸ್ ಬಂದಿಲ್ಲ, ಲೇಟ್ ಆಯಿತು. ಹೋಗ್ತೀನಿ ಹೇಳ್ಬಿಡು. ಬಿಟ್ಟು ಬರಲಾ? ಗಾಡಿ ತಗೊಂಬರಲ್ಲ, ಲೇಟ್ ಆಗುತ್ತೆ ಅನ್ನೋದಾದ್ರೆ ಬಿಟ್ಟು ಬರ್ತೀನಿ. ಏ ಬೇಡ ಬಿಡು, ಏನು ಬೇಡ. ಏನು ಬಿಟ್ಟು ಬರೋದೇನು ಬೇಡ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತಾರೆ, ಏನಿಲ್ಲ ಬಿಡು. ಲೇಟ್ ಆದರೂ ಏನೂ ಪರವಾಗಿಲ್ಲ. ಸರಿ ಅಮ್ಮ, ಆಯಿತು. ಸಂಗೀತ ಅಲ್ವಾ ನೀವು? ಯಾಕೆ ಗುರ್ತು ಸಿಗ್ಲಿಲ್ವಾ? ಏನು ರಾಜೇಶ್, ಚೆನ್ನಾಗಿದೆಯಾ? ಸಂಗೀತನ ಅಂತ ಕೇಳ್ತಾ ಇದೀಯಾ? ಯಾಕೆ ನೆನಪಿಲ್ವಾ? ಅಷ್ಟು ಬೇಗ ಮರ್ತೋಗ್ಬಿಟ್ಟ? ಅಯ್ಯೋ ಭಾಳ ದಿವಸ ಆಯ್ತಲ್ಲ ಸಂಗೀತ ನೋಡಿ. ಇದೊಂದು ಸ್ವಲ್ಪ ಉದ್ದ ದಪ್ಪ ಆಗ್ಬಿಟ್ಟಿದ್ಯಾ. ಮೊದಲೇ ಒಳ್ಳೆ ಸಣ್ಣಕ್ಕಿದ್ದೆ, ಇವಾಗ ಬೇರೆ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ಯಲ್ಲ, ಗುರ್ತು ಸಿಗ್ಲಿಲ್ಲ. ಚೆನ್ನಾಗಿದ್ಯಾ ಸಂಗೀತ? ಎಲ್ಗೋ ಹೊರಟಿದ್ಯಾ? ಕೆಲ್ಸಕ್ಕೆ ಹೋಗ್ತಾ ಇದೆಯಾ? ಹೌದು ರಾಜೇಶ್, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಹೌದಾ? ಏನು ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಸಂಗೀತ ನೀನು? ಫುಡ್ ಆಫೀಸರ್ ಆಗಿದ್ದೀನಿ, ಗೌರ್ಮೆಂಟ್ ಅಪಾಯಿಂಟ್ ಆಗಿದೆ. ಅಲ್ಲೇ 1 ವರ್ಷ ಆಯಿತು ಆಗಿ, ಅದಕ್ಕೆ ಇಲ್ಲೇ ಮನೆಯಿಂದನೇ ಓಡಾಡ್ಕೊಂಡು ಇಲ್ಲೇ ಇದ್ದೀನಿ. ಯಾವಾಗ ಬಂದೆ ರಾಜೇಶ್? ನೀನು ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ. ನಾನು ಬೆಂಗಳೂರಲ್ಲಿ ಒಳ್ಳೆ ಕಂಪ್ನಿ ಸಿಕ್ಕಿದೆ, ಅದಕ್ಕೆ ಬರ್ತಾ ಇರಲಿಲ್ಲ. ನಮ್ಮಪ್ಪ ನಮ್ಮಮ್ಮ ಹೆಣ್ಣು ನೋಡಿದ್ದೀವಿ ಬನ್ನಿ ಬನ್ನಿ ಅಂತ ಫೋನ್ ಮಾಡಿದ್ರಾ, ಅದಕ್ಕೆ ಬಂದೆ. ಓಹೋ, ನೀನು ಗುರ್ತೇ ಸಿಗ್ಲಿಲ್ಲ. ನಾನು ಮತ್ತೆ ನೋಡಿ ನಾನು ನೆನಪು ಮಾಡ್ಕೊಂಡೆ, ರಾಜೇಶ್ ಅಲ್ವಾ ಅಂತ ಹೇಳಿ. ಹೆಂಗೋ ಅತ್ಲಾಗ ಬಿಡತ್ಲಾಗೆ ಒಳ್ಳೆ ಕಂಪ್ನಿ ಸಿಕ್ಕಿದೆ ಅಂತೀಯ, ಚೆನ್ನಾಗಿದೆಯಾ ಕೆಲಸ? ಚೆನ್ನಾಗಿದೆ ಸಂಗೀತ, ತುಂಬ ಚೆನ್ನಾಗಿದೆ. ಎಲ್ಲ ಎಲ್ಲಿದ್ದಾರೆ? ಸವಿತಾ, ಕಾವ್ಯ, ಸುನೀತಾ, ಕೌಸಲ್ಯ, ಸುಪ್ರಜಾ ಇವರೆಲ್ಲ ಎಲ್ಲಿದ್ದಾರೆ ಸಂಗೀತ? ಅಯ್ಯೋ ಅವರೆಲ್ಲ ಮದುವೆ ಆಗಿ ಹೋಗಿದಾರಪ್ಪ. ಎಲ್ಲ ಅಲೆ ಎಲ್ಲಾರ್ಗು ಒಂದೊಂದು ಮಕ್ಕಳು. ಕೌಸಲ್ಯಗೆ ಅಲೆ 2 ಮಕ್ಕಳು, 1 ಹೆಣ್ಣು 1 ಗಂಡು. ಎಲ್ಲ ಬೇಗ ಬೇಗ ಮದುವೆ ಆಗ್ಬಿಟ್ಟಿದ್ದಾರೆ. ನಾನು ಇನ್ನೂ ಮದುವೆ ಆಗಿಲ್ಲ. ಇವಾಗ ಇನ್ನೂ ಗಂಡು ಮಕ್ಕಳಲ್ಲಿ ಯಾರ್ದು ಆಗಿಲ್ಲ ಅಂತ ಅನ್ಸುತ್ತಲ್ವಾ ನಮ್ಮ ಕ್ಲಾಸ್ಮೇಟ್ ಹುಡುಗರಲ್ಲಿ? ಹೆಂಗೋಪ್ಪ, ಯಾರ್ಯಾರು ಮದುವೆ ಆಗೈತೋ ಏನೋ. ಅಲ್ಲಿ ಬೆಂಗಳೂರಲ್ಲಿದ್ದರೆ ಯಾವುದು ತಲೆ ಕೆಡಿಸ್ಕೊಳ್ಳಲ್ಲ. ಕೆಲ್ಸಕ್ಕೆ ಹೋಗು, ಮನೆಗೆ ಬಾ, ಪಿ ಜಿಲಿದ್ದಿದೆ, ಅಲ್ಲಿ ಚೆನ್ನಾಗಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಅಲ್ಲಿರೋರೆ ಫ್ರೆಂಡ್ಗಳಂಗೆ ವಾಟ್ಸಪ್ಪಲ್ಲಿ ಹಿಂಗೆ ಯಾರಾದರೂ ಮೆಸೇಜ್ ಮಾಡ್ತಾ ಇರ್ತಾರೆ ಅಷ್ಟೇ. ಬಿಡು, ಹೆಂಗು ಹೆಂಗ್ ನೋಡಿದ್ದಾರೆ ಅಂತ ಹೇಳ್ತೀಯಾ? ನಿಮ್ಮ ಮನೆಯಲ್ಲಿ ಹೆಂಗು ನಿಂದೆ ಫಸ್ಟ್ ಮದುವೆ ಆಗುತ್ತೆ ಅತ್ಲಾಗೆ. ಹೆಂಗು ಅತ್ತ ನಿಮ್ಮ ಅಮ್ಮರು, ಅದಕ್ಕೆ ರಾಜಂಟಿ ಎಲ್ಲೂ ಹೋಗಲ್ಲ ಇವಾಗ. ಮಗ ದುಡಿತಾನೆ ಚೆನ್ನಾಗಿ ಅಂತ ಹೇಳಿ ಎಲ್ಲೂ ಹೋಗಲ್ಲ. ನಿಮ್ಮ ಅಪ್ಪ ಒಂದೇ ಕೆಲ್ಸಕ್ಕೆ ಹೋಗೋದು. ಸಂಗೀತ, ನಮ್ಮಪ್ಪ ಒಬ್ಬರೇ ಹೋಗೋದು. ನಾನು ನಮ್ಮಪ್ಪನೂ ಹೋಗ್ಬೇಡ ಅಂತ ಹೇಳ್ತೀನಿ. ಹೆಂಗೋ 40-45 ಸಾವಿರ ಕೊಡ್ತಾರೆ. ಇನ್ನೊಂದು ಸ್ವಲ್ಪ ದಿನ ಹೋಗ್ಬಿಟ್ರೆ ಸ್ಯಾಲ್ರಿ ಇನ್ನೂ ಇನ್ಕ್ರೀಸ್ ಮಾಡ್ತಾರೆ, ಒಂದು 50 ಸಾವಿರ ಕೊಡ್ತಾರೆ. ಪರವಾಗಿಲ್ಲ, ಕೆಲಸ ಚೆನ್ನಾಗೈತೆ ಕಣೆ. ಇನ್ನೇನು ಸಂಗೀತ ಸಮಾಚಾರ? ಏನಿಲ್ಲ, ಬಸ್ ಬತ್ತು, ನಾನು ಕೆಲ್ಸಕ್ಕೆ ಹೊರಡ್ತೀನಿ. ಯಾವಾಗಾದ್ರೂ ಫ್ರೀ ಇದ್ದಾಗ ಮಾತಾಡೋಣ, ಸರಿನಾ? ಸರಿ ಆಯಿತು ಸಂಗೀತ. ಬಾಯ್ ರಾಜೇಶ್. ಓಕೆ ಬಾಯ್. ಅಯ್ಯೋ ಬಾರ್ ಪಾಪ, ಎದ್ದಾಗಿಂದ ಬತ್ತಾನ ನಮ್ಮ ಪಾಪ ಅಂತ ನೋಡ್ತಾನೇ ಇದ್ದೀನಿ. ಅಯ್ಯೋ ತುಂಬ ಟ್ರಾಫಿಕ್ ಕಣಮ್ಮ ಬೆಂಗಳೂರಲ್ಲಿ, ಅದಕ್ಕೆ ಲೇಟ್ ಆಯಿತು. ನಾನಂತೂ ಅಯ್ಯೋ ಯಾಕ ಬರಲೇ ಇಲ್ಲ ನಮ್ಮ ಹುಡುಗ, 7 ಹೊತ್ತಾತು ಅಂತ ನಾನು ನಿಮ್ಮ ಅಪ್ಪಯ್ಯ ಇಬ್ಬರಳು ಕಾತ್ಕೊಂಡು ಕೂಕೊಂಡಿದ್ವಿ. ಬಾರಪ್ಪ ಬಾ, ಅಲ್ಲಿಕ್ಕೋ ಬ್ಯಾಗ, ಬಾ ಫಸ್ಟ್ ತೊಳ್ಕೊಂಡು ಉಣ್ ಬಾ. ಯಾವಾಗ ಉಣ್ ಬಂದಿದ್ದೋ ಏನೋ 7 ಹೊತ್ತಾತು ನಿನ್ ಬರೋಕ್ಕೆ. ಎದ್ದೇಸ್ಕೆಲೆ ಬಸ್ ಹತ್ತೈನಿ ಕಣಮ್ಮ, ಬರ್ತೀನಿ ಅಂತ ಹೇಳ್ದೆ. ಇನ್ನ ಪತ್ತಿಲ್ಲ. ಬಾರಪ್ಪ ಬಾ, ತೊಳ್ಕೊಂಡು ಉಣ್ ಬಾ. ಅಲ್ಲಿ ತಿಂಡಿ ನಿಲ್ಸಿದ್ರು ಕಣಮ್ಮ, ಅಲ್ಲಿ ತಿಂಡಿ ತಿನ್ಕೊಂಬಂದಿದ್ದೀನಿ ಬಿಡು, ಏನು ಬೇಡ. ತಿಂಡಿ ಏನು ಬೇಡ. ಬಂದೇನೆ ಪಾಪ. ಬಾರಪ್ಪ ತೊಳ್ಕೊಂಡು ಉಣ್ಣು ಅಂದೆ. ಅದಕ್ಕೆ ಬೇಡ ಕಣಮ್ಮ, ನಾನು ಇವಾಗಿನ ಅಲ್ಲೇ ತಿಂಡಿ ತಿನ್ಕೊಂಬಂದೆ, ಆಮೇಲೆ ಉಣ್ತೀನಿ ಅಂತ ಅಂದ. ಅವ್ರಿಗೆ ಹೇಳಕ್ಕಿಲ್ವೇನೆ? ಫೋನ್ ಮಾಡಿ ಹೆಣ್ಣಾರ್ಗೆ ಬತ್ತೀವಿ ನಾಳಿಕೆ ಅಂತ ಹೇಳಿ ಹೇಳಕ್ಕಿಲ್ವೇ? ಹೇಳಿದೀನಿ ಕಣಪ್ಪ. ಆ ಹುಡುಗಿನೂ ಮಂತಾಗಿರುತ್ತಂತೆ, ಅದು ಗಾರ್ಮೆಂಟ್ಸ್ಗೆ ಹೋಗುತ್ತಂತೆ, ಮಂತಾಗಿರುತ್ತಂತೆ, ಭಾನುವಾರಲ್ಲಿ ನಾಳಿಕೆ. ಅದಕ್ಕೇನೆ ಬರ್ರಿ ಇರ್ತೀವಿ ಅಂತ ಹೇಳ್ತು. ಅವ್ರ ಅಮ್ಮಗೆ ಫೋನ್ ಮಾಡಿದ್ದೆ ನಾನು, ಯಾಕ ಇರುತ್ತೆ ನಿಮ್ಮ ಹುಡುಗಿ ಅಂತಂದೆ. ಇರ್ತಾಳೆ ಇವತ್ತು ಭಾನುವಾರ, ನಾಳಿಕೆ ಇರ್ತಾಳೆ ಅಂತ ಹೇಳ್ತು. ಹುಡುಗಿ ಫೋಟೋ ತಂದು ತೋರಿಸು. ಬಿಡ, ಮಾಲೆ ಕಳಿಸಿದ್ರು, ಫೋನ್ನ ನೋಡಿದೆ, ಚೆನ್ನಾಗೈತೆ ಹುಡುಗಿಯನ. ಹೆಂಗ ಪಾಪ ಆ ಹುಡುಗಿ ಸೆಟ್ ಆಗ್ಬಿಟ್ರತ್ತ, ಸುಮ್ಮನೆ ಮದುವೆ ಆಗ್ಬಿಡು. ನಮಗೆ ಮದುವೆ ಮಾಡ್ಬೇಕು ಅಂಬದೇ ಕಣಪ್ಪ ಇರೋದು. ಎಡತಿ ಮದುವೆ ಮಾಡ್ತೀವಿ, ಮದುವೆ ಒಂದು ಚಿಂತೆ ಆಗೈತೆ ನನಗೂ ನಿಮ್ಮ ಅಪ್ಪ ಈಗೂ. ಎಡತಿ ಮದುವೆ ಮಾಡ್ತೀವೋ ಅನ್ಸ್ಬಿಟ್ಟೈತಿ. ಅಲ್ಲ, ನೀವಂತೂ ಮದುವೆ ಅಂತೀರಮ್ಮ. ಮದುವೆ ಮಾಡಬೇಕು ಅಂತ. ಮತ್ತೆ ಇನ್ನೇನಪ್ಪ, ನಾವು ನಿಮ್ಗಿದ್ದಂಗೆನೆ ಮದುವೆ ಮಾಡಬೇಕು, ಮಗನ ಮಕ್ಳು ನೋಡ್ಬೇಕು ಅಂಬೋದು ನಮ್ಗೂ ಆಸೆ ಇರುತ್ತಲ್ಲಪ್ಪ. ಮಕ್ಕಳು ನೋಡ್ಬೇಕು ಅಂಬೋದು. ನಾವೇ ನಮ್ತ ಹಿಂಗೆ ಇರೋಣ. ನಾವು ಮದುವೆ ಮಾಡಿ ಮಗ ಸೊಸೆ ಎಲ್ಲ ಸೇನಕ್ಕಿರ್ಬೇಕು ಅಂತ ಅಂತೀವಿ. ರಜಕಯ್ಯ
ಬಂದೆ ಮಗ ಕಣೆ ಭಾಗ್ಯಮ್ಮ ಇವಾಗಿನ ಬಂದ ಇವಾಗಿನ ಬಂದು ಹಿಂಗೆ ಕುಕ್ಕಂಡ ಬಾರಪ್ಪ ಉಣ್ಣು ಅಂದೆ ತಿಂಡಿ ತಿನ್ಕೊಂಬಂದಂತೆ ಎಲ್ಲನ ಅದಕ್ಕೆ ಬೇಡ ಅಂತ ಹೇಳ್ತಿದ್ದ ಬಾರಿ ಭಾಗ್ಯಮ್ಮ ನೋಡಕ್ ಯಾವಾಗ ಹೋಗೋದು ಇನ್ನು ನಾಳೆಗೆ ಹೋಗ್ತೀವಿ ಕಣೆ ಇನ್ನು ಅವ್ರು ಬರ್ರಿ ಅಂತ ಹೇಳೇವ್ರಿ ಇನ್ನ ಕೊಡ್ತೀವಿ ಅಂತ ಏನು ಹೇಳಿಲ್ಲ ಯಪ್ಪ ಹೆಣ್ಣು ಹುಡ್ಕೋದು ಬೋಲ್ ಬಿಗಿ ಐತ್ಕಂಡು ಭಾಗ್ಯಮ್ಮ ಈ ಕಾಲದಾಗೆ ಯಮ್ಮ ದೇವ್ರಿ ಹೆಣ್ಣು ಹುಡ್ಕೋದು ಬೋಲ್ ಸವಾಸ ಅಲ್ಲ ಇನ್ನು ಬರ್ರಿ ಅಂತ ಹೇಳೇವ್ರಿ ಏನಂತಾರೋ ಏನೋ ಗೊತ್ತಿಲ್ಲ ನಮ್ಮ ತಾಯಿ ಹೆಣ್ಣು ಹುಡ್ಕೋದು ಬೋಲ್ ಬಿಗಿ ಐತಿ ನಾನು ಹಂಗೆ ಈ ಶಾಂತಕರ್ ಮಂತಕ್ಕೆ ಹೋಗಿದ್ದೆ ಆ ಸಂಗೀತ ನನ್ನಿಂದಾನ ಆಗಲ್ಲ ಹಂಗೆ ಹಿಂಗೆ ಅಂತ ಅಂತಿತ್ತು ಶಾಂತ ಮಾತ್ಕೇನೆ ಭಾಗ್ಯಮ್ಮ ಅವಳಿಂದ ಆಗಲ್ಲ ಅಂತ ಕಣಿ ನೀನು ಮದುವೆನೇ ಆಗ್ಬೇಕು ಅಂತಾಳೆ ಯಪ್ಪ ಈಗಿನ ಹೆಣ್ಣು ಹುಡುಗರು ಮಾತೇಳಲ್ಲ ಅಂತ ಹೇಳ್ತಿತ್ತು ಮೊದ್ಲು ಅಪ್ಪ ಅಮ್ಮ ಒಪ್ಪಿದ್ದಕ್ಕೆ ಸುಮ್ಮನೆ ಮದುವೆ ಆಗ್ರಮ್ಮಂದ್ರೆ ಆಗೋರು ಈಗಿನ ಹೆಣ್ಣು ಹುಡುಗರು ಹಂಗಲ್ಲ ಅವ್ರಿಗೆ ಇಷ್ಟ ಬಂದಾರನ ಆಗೋದು ಇಷ್ಟ ಬಂದಾರ ನಾ ಮದುವೆ ಆಗ್ತೀವಿ ಅಂತಾರೆ ಇವಾಗ ಆಯ್ತು ಅಪ್ಪ ಅಮ್ಮನ ಮಾತು ಕೇಳಲ್ಲಮ್ಮ ಈಗಿನ ಮಕ್ಕಳು ಯಪ್ಪ ಬೇಡ ಸವಾಸಲ್ಲಮ್ಮಂಗಾಗುತ್ತಿ ಏನು ಮಾಡ್ತಿ ಮಕ್ಕಳು ಇವಾಗ ಮಾತು ಕೇಳಲ್ಲ ತಂದೆ ತಾಯಿ ಮಾತಾ ನಾನು ಅದಕ್ಕೆ ನಮ್ಮ ಪಾಪ ಸುಮ್ಮನೆ ಪಾಪ ಬೆಂಗಳೂರಾಗಿ ಯಾವ್ದಾರ ಒಂದು ಹುಡುಗಿನ ಒಪ್ಪಿದ್ರು ಸುಮ್ಮನೆ ಕರ್ಕೊಂಬರ್ ಪಾಪ ನಾನೆಲ್ಲ ಮನೆಯಾಗ ಬಿಡ್ಕೊಂತೀನಿ ಅಂತ ಹೇಳ್ದಿ ಹೋಗ ಮತ್ತೆ ನಾನು ಹಂಗೆ ಮಾಡೋಣಲ್ಲ ನಾನು ಹಂಗೆ ಮಾಡೋಣಾಗಿದ್ರೆ ಈಸ್ತೀನಿ ಹಾಕ್ಬೇಕಾಗಿತ್ತು ಅಂತಾನಿ ಮಾತ್ರ ಸಿಗ್ತಾವ ಬೆಂಗಳೂರಾಗೇನು ಯಾವ್ದಾರ ಒಂದು ನಮ್ಮ ಕಡೆ ಆಗ್ಲಾರ್ದೆ ಯಾವ್ದಾರ ಒಂದು ನೋಡ್ಕೊಂಡು ಸುಮ್ಮನೆ ಮದುವೆಯಾಗಿ ಬಂದಿದ್ರೆ ಆಗಿತ್ತತ್ತ ಈಗ ಹೆಣ್ಣು ಹುಡ್ಕಕ್ಕೆ ಹೋದ್ರೆ ಸವಾಸ ಅಲ್ಲ ನಾನು ಅದನ್ನೇ ಹೇಳೋದು ನಮ್ಮ ಹುಡುಗಿಗೆ ಭಾಗ್ಯಮ್ಮ ಸುಮ್ಮನೆ ಪಾಪ ಇಲ್ಲೋಡು ಯಾವ್ದಾರ ನೋಡಿದ್ರೆ ಸುಮ್ಮನೆ ಮದುವೆ ಆಗಿ ಬರಪ್ಪ ಒಟ್ಟು ಸವಾಸನೇ ಬೇಡ ಮದುವೆ ಆಗೋದು ಅಂತ ಹೇಳ್ತೀನಿ ಹೆಣ್ಣು ಹುಡುಕ್ಬೇಕು ಒಟ್ಟು ಪಜ್ಜೈತಿ ಇವಾಗ ನೋಡಿದ್ರೆ ಕೊಡ್ತೀವಿ ಅಂದರೆ ಕೊಡಲ್ಲ ಅಂತ ಕರ್ಕೊಂಡು ಭಾಗ್ಯಮ್ಮ ಅಯ್ಯೋ ದೇವ್ರಿ ಕೊಡ್ತೀವಿ ಅಂತ ಹೇಳ್ತಾರೆ ತಿರ್ಗಿ ಆಲೇನೆ ಕೊಡೋದೇ ಇಲ್ಲ ಹಿಂಗಾಗ್ತಾ ಬರೀನಿ ನನಗಂತೂ ನಮ್ಮ ಹುಡುಗನ ಮದುವೆ ಮಾಡೋದೇ ಚಿಂತೆ ಆಗೈತೆ ಕಣೆ ಹೋಗು ಹಂಗಪ್ಪ ದೇವ್ರೆ ಅಮ್ಮಂಗಾಗುತ್ತೆ ಅಲ್ಲಿ ಯೋಷ್ಟು ಚೆನ್ನಾಗಿ ಕೇಳಿದೀವ ಕಣೆ ನಾವು ಕೊಡಲ್ಲ ನಾವಿನ್ನ ಓದಿಸ್ತೀವಿ ಅಂತಾರೆ ಯಾರನ್ನ ಕೇಳೋ ಹಂಗೆ ಅಂತಾರೆ ಹೋಗು ಸವಾಸ ಅಲ್ಲ ಇವಾಗ ಹೆಣ್ಣು ಹುಡುಕ್ ಮದುವೆ ಮಾಡೋದು ನಾನು ಅದನ್ನೇ ಹೇಳೋದು ಸುಮ್ಮನೆ ಆರ್ತಿ ಬೆಳಗ್ಗೆ ಒಳಗೆ ಬಿಡ್ಕೊಂತಿದ್ದೆ ನಮ್ಮ ಹುಡುಗ ಆಗಿ ಬಂದಿದ್ರೆ ನಾನೇನು ತಲೆ ಕೆಡಿಸ್ಕೊಂತಿರ್ಲಿಲ್ಲ ಸುಮ್ಕಿರೆ ನೀನ ಯಾರನ್ನು ನಕ್ಕರು ಅದು ಯಾಕೆ ಹಂಗೆ ಮಾತಾಡ್ತೀಯ ಮತ್ತೆ ಇನ್ನೇನು ಮಾತಾಡೋಣ ಹೇಳಿ ಭಾಗ್ಯಮ್ಮ ಇವಾಗ ಓಟ್ ಹೆಣ್ಣು ಹುಡ್ಕಕ್ಕೆ ಹೋದ್ರೆ ಸಿಗಲ್ವಲ್ಲ ಅದಕ್ಕೆ ನೀ ಮಾಡೋಣ ನಮ್ಮಂಗಾಗುತ್ತೆ ಒಟ್ಟು ಟೆನ್ಷನ್ನೇ ಬೇಡ ಅಮ್ಮಂಗಾಗುತ್ತೆ ಎಲ್ಲ ಹೋಗಿ ಆಗಿ ಬಂದ್ರೆ ಭಾಷೆ ಯಾವ್ದಾರ ಹುಡುಗಿ ಕರ್ಕೊಂಡು ಅಮ್ಮಂಗಾಗುತ್ತೆ ಹೇಳ್ಬತ್ ನಮ್ಮ ಹಂಗಾರೆ ಹೋಗಿ ಅವು ಬೀರ್ಲಿಂಗಣಗೂ ಕೆಂಚಣೆಗೂ ಹೇಳ್ಬತ್ನಿ ಹೋಗಿ ನಾಳೆಗೆ ಹೋಗೋಣ ಕಾಣೋಣ ಅಂತ ಹೇಳಿ ಹಂಗೇನೆ ಆಟ ಹೇಳ್ಬರೋಣ ಏನು ಕಾರ್ ಹೇಳ್ಬರೋಣ ಕಾರ್ ಹೇಳ್ಬಾರಪ್ಪ ಕಾರ್ ಹೇಳ್ಬಾ ಬಾಡಿಗೆದ ಅವ್ನು ಸೀನಪ್ಪನ ಮಗನ ಕಾರ್ ಐತಲ್ಲ ಅವ್ನಿಗೆ ಹೇಳ್ಬಾ ಏನೊಂದು 500-600 ರೂಪಾಯಿ ಕಾರಿನ ಬಾಡಿಗೆ ಕೊಟ್ಟರು ಕೊಡೋದಾಗುತ್ತೆ ಕಾರ್ನಾಗೆ ಹೋಗೋಣ ಆಡ್ತಾಗ ಯಾರು ಹೋಗ್ತಾರೆ ಇವಾಗ ಅಲ್ಲಿನ ಬಗ್ಗೆ ಅಮ್ಮ ಆಡ್ತಾ ಹೋದ್ರೆ ಯಾರು ಹೆಣ್ಣು ಕೊಡ್ತಾರೆ ಇವಾಗ ಕಾರ್ನಾಗ ಹೋಗ್ಬೇಕು ಇವಾಗೆಲ್ಲ ಹೆಣ್ಣು ನೋಡಕ್ಕಲ್ಲೇ ನೀ ಕಾರೇ ಹೇಳ್ಬುಂಡಣಯ್ಯ ಇವಾಗೆಲ್ಲ ಕಾರ್ನಾಗ ಹೋಗೋದು ಹೆಣ್ಣು ನೋಡಕ್ಕೆ ಸರಿ ಅಮ್ಮ ಹೋಗಿ ಹೇಳ್ಬತ್ತೀನಿ ಏನಾದ್ರೂ ಗೊತ್ತಿರ್ಲಿಲ್ಲ ಒಳ್ಳೆ ಕೆಲಸ ಅದಕ್ಕೆ ಗೊತ್ತಿರ್ಲಿಲ್ಲ ಅಲ್ಲಿ ಅವ್ನಿಗಾಲಿ ಊರಿಗೆ ಬರೋಕ್ಕೆ ಇಷ್ಟ ಆಗಲ್ಲ ಬೆಂಗಳೂರಾಗೆ ಚೆನ್ನಾಗಿ ರೂಢಿ ಆಗೈತಿ ಒಳ್ಳೆ ಕೆಲಸನೂ ಐತಿ ಅದಕ್ಕೇನೆ ಅದಕ್ಕೆ ನಾವು ಬಲವಂತ ಮಾಡೋಕ್ಕೆ ಬಂದ ಬಾರಪ್ಪ ಏನು ನೋಡಕ್ಕೆ ಹೋಗ್ಬೇಕು ಬಾರಪ್ಪ ಬರ್ರಿ ಅಂತ ಹೇಳವ್ರೆ ಹುಡ್ಗನ್ ಕರ್ಕೊಂಡು ಅಂತ ಬಾರಪ್ಪ ಅಂತ ಹೇಳಿದ್ಕೆ ಬಂದ ಬಿಡು ದಡ್ಡನ ಮದುವೆ ಮಾಡಿರತ್ತ ನೀನು ಸಣ್ಣಂದು ಇನ್ನೊಂದು 2 ದಿನ ಬಿಟ್ಟು ಮಾಡ್ಬೋದು ಫಸ್ಟ್ ಇನ್ನೇನು ರಾಜಪ್ಪನ ಮಾಡಿದ್ರೆ ಯಾವುದೂ ಇರಲ್ಲ ಕಣಿ ಮಾಡಿದ್ರಿ ಅಂದೆ ನಿನ್ನ ಮೆಲ್ಲಕ್ಕೆ ಮಾಡ್ಬೋದು ಅವ್ನಿಗೆ ನಿನ್ನ ಏಜ್ ಆಗಿಲ್ಲ ಅವ್ನಿಗಿನ್ನ ಈಗ 20 ವರ್ಷ ಸಣ್ಣನಿಗೆ ಇವಾಗ ಅವನದೇನೇನು ಮದುವೆದೇನಿಲ್ಲ ಇನ್ನು ನಾನು ಅವ್ನಿಗೆ ಹೇಳಿರೋದು ಅದೇ ಸುಮ್ಮನೆ ಪಾಪ ಯಾವ್ದಾನ ಹುಡುಗಿ ಸಿಕ್ಕಿರೆ ನಮ್ಮ ಹುಡುಗರು ಇಬ್ಬರಾಳು ಅಂತಾರಲ್ಲ ನಾನು ಇಬ್ಬರಾಳ್ಗೂ ಹೇಳೋದು ಅದೇನಿ ಯಾರನ್ನ ಪಾಪ ಸುಮ್ಮನೆ ಸಿಕ್ಕಿ ಸುಮ್ಮನೆ ಕರ್ಕೊಂಡು ಮದುವೆ ಆಗಿ ಬರ್ರಿ ಅಂತೀನಿ ಓಟು ಹೆಣ್ಣು ಹುಡ್ಕಟ್ಟು ಪಜಿತೀನಿ ಇಲ್ಲ ಅಂತೀನಿ ನೀವು ಯಾರನ್ನ ಕೇಳಿ ಕೊಡಲ್ಲ ಅಂತ ಕರ್ಕೊಂಡು ಬಗ್ಗೆ ಮೆಣ್ಣ ಹೋಗತ್ತೆ ಅಮ್ಮ ಇವ್ ಗಂಡು ಹುಡುಗರು ಆಗತ್ಕಿನ ಹೆಣ್ಣು ಹುಡುಗರು ಆದರೆ ವಾಶ್ಯಮ್ಮಂಗಾಗುತ್ತೆ ಅಂತ ಈಗ ಇವ್ ಗಂಡು ಹುಡುಗರಿಗೆ ಹೆಣ್ಣು ಹುಡುಕ್ ಮದುವೆ ಮಾಡೋಕ್ಕಲ್ಲ ನನಗಂತೂ ಹೋಗು ನಮ್ಮ ಹುಡುಗಗೊಂದು ನೋಡೋಕ್ಕೆ ಅಲ್ಲೂ ಇಲ್ಲೋ ನೋಡಿದೀವಿ ಏನು ಬೇಡ ಕಣಿ ಹಂಗೆ ಆಗೋದು ಹೇಳು ಓಟು ಸುಮ್ಮನೆ ತಿರ್ಗಾಡೋದ್ಕಿನ ಹಂಗೆ ಆಗಿ ಬಂದ್ರೆ ವಾಶ್ಯಮ್ಮಂಗಾಗುತ್ತೆ ಬೇಜಾರಾಗುತ್ತೆ ಏನು ಉಪ್ಪಿನಕಾಯಿ ಒಯ್ಕೊಂತಾರೆ ನಮ್ಮಂಗೆ ನಾವಿನ್ನ ಮಾಡಲ್ಲ ಇನ್ನು ನಾವು ಕೊಡಲ್ಲ ಅಯ್ಯಯ್ಯಪ್ಪ ಹೆಣ್ಣು ಹುಡುಗರು ಇರೋ ಮನೆ ಚೋಳಿರಿ ಏನು ಉಪ್ಪಿನಕಾಯಿ ಒಯ್ಕೊಂತಾರಪ್ಪ ಮಂಗಾಗುತ್ತೆ ಕಣೆ ನನಗೆ ಹಿಂಗೆ ಸಿಟ್ಟಲ್ಲೇ ಬರುತ್ತೆ ನಮ್ಮ ಅಮ್ಮಯ್ಯೊಂದು ಅವ್ರಿಗೆ ಯಾವಾಗ ಇಷ್ಟ ಬಂದಂಗೆ ಮದುವೆ ಮಾಡ್ತಾರೆ ಸುಮ್ಕಿರಮ್ಮ ನೀನು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಹುಡುಗಗೆ ನಾನು ಹೇಳೋದೇ ಇದು ಎಲ್ಲೊಂದು ಸುಮ್ಮನೆ ನೋಡಿದ್ರೆ ಮದುವೆ ಆಗ್ಬಾರಪ್ಪ ಅಂತ ಹೇಳ್ತೀನಿ ಆದರೆ ನಮ್ಮ ಹುಡುಗ ಅಂತವಲ್ಲ ಇಬ್ಬರಳ ಇದ್ದಾರೆ ಇಬ್ಬರಳು ಅಂತಾರಲ್ಲ ಏನಂಗೆ ಯಾರನ ಕೇಳಿವಾಗ ಹೆಣ್ಣು ಕೊಡಲ್ಲ ಅಂತಾರೆ ನಮ್ಮ ಹುಡುಗರಿಗಂತೂ ಎಣ್ಣೆ ಸಿಗಲ್ಲ ನಿಮ್ಮೂರಾಗ ಯಾವನ ಹೆಣ್ಣಿದ್ರೆ ಹೇಳ್ರಿ ವೀಕ್ಷಕರೇ ಯಾರೋ ಒಬ್ರು ಹೇಳವ್ರಿ ನಾಳೆಗೆ ಹೋಗ್ತೀವಿ ನೋಡ್ಕೊಂಬರಕ್ಕೆ
ಕೊಡ್ತಾರೆ ಹೆಂಗ ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.